ಅಂತದ್ದು ಪಾಪ. ಚೆನ್ನಾಗಿ ಕೇಳ ಹೇಳ್ಬರ್ತಾನೆ. ಅದ್ ಯಾವ ವಿಚಾರ ಜಲಜಾಕ್ಷಿ ಪ್ರಿಯಾ? ನೀನ್ ಹೇಳುವುದೇನು ನಿಜ, ಆದರೆ ನಮ್ಮ ತಂದೆ ತಾಯಿಯಿಂದ ಆಶೀರ್ವಾದ ಪಡೆಯದೆ ವಿಚಾರ ಬೆಳೆದ ಏ ಸುಂದರಿ ಸುಂದರ ಸೋದರಿಗೆ ಸರಿ ತೋರು ಗಂಡ ಮಾಡಿಕೊಂಡು ಸುಖ ಸಂತೋಷದ ಕಾಲ ಹೋಗ್ತಾಳೆ. ನಿನ್ನ ಸುಖಕ್ಕೆ ಸಾಟಿಲ್ಲದಾಗುತ್ತದೆ ಅಬ್ಬೋ ಪ್ರಿಯ, ಹೇಳ್ತೀಳೆ ಒಲಿದು ಬಂದ ಹೆಣ್ಣಿನ ತಿರಸ್ಕಾರ ಮಾಡುವಿಯಲ್ಲ, ಏತಕ್ಕಾಗಿ ತಿರಸ್ಕಾರ ಮಾಡುವಿ? ನನಗೆ ಬೇಕಿಲ್ಲ ಸ್ತ್ರೀಳೆ, ನನಗೆ ಬೇಕು. ನನಗೆ ನಾನು ಬೇಕಿದ್ದೆ, ನನಗೆ ನೀನು ಬೇಕಿಲ್ಲ ಸ್ತ್ರೀಳೆ. ಬರೋದಿಲ್ಲ ಸ್ತ್ರೀಳೆ, ಬರೋದಿಲ್ಲ ಸ್ತ್ರೀಳೆ. ಪ್ರಿಯಾ, ಏನಾಯ್ತು? ಕಾಂತ ನಲ್ಲ ಏ ಅಂದ್ರೆ ಹಿಂದೆ ಬರಬೇಕಾಗುತ್ತದೆ ನೋಡು. ಪ್ರೀತಿಯಿಂದ ಮಾತನಾಡು, ಎನ್ನ ಪ್ರೇಮವನ್ನು ಒಪ್ಪಿಕೋ. ತಾಯಿಯ ಗಿರಿಜಾ ದೇವಿಗೆ ಆಶೀರ್ವಾದವನ್ನು ಕೊಟ್ಟಿರುವಾಗ ನೀನೇದಕ್ಕೆ ತಿರಸ್ಕಾರ ಮಾಡಲಿ? ಪ್ರಿಯಾ, ನನ್ನಂತ ಹೆಣ್ಣು ದೊರಕಿದರೆ ನಿನ್ನ ತಂದೆ ತಾಯಿ ಬೇಡ ಎನ್ನುವರೇನು? ಎಂತ ಹೆಣ್ಣಾದರೂ ಸಿಕ್ತಿಲ್ಲ ನನ್ನ ತಂದೆ ತಾಯಿ ಆಶೀರ್ವಾದ. ಸುಮ್ಮನೆ ತಡ ಮಾಡದೆ ಮನದ ಅಭಿಷ್ಠೆಯನ್ನು ನೆರವೇರಿಸು ರಾಜ ರವಿಕೂರ್ತಿ. ಆಯೇ ಎನ್ನ ಪ್ರಾಣ ಸಖಿ ಯಾಕಬೇಕೆಂದು ಬಯಸಿದ ಪ್ರೇಮಪಕ್ಷಿಯೇ, ಆಯೇ ಎನ್ನಿದಾಗಾದರೆ ಕೇಳೋ ನಿನ್ನ ತಂದೆ ಅದಕ್ಕೆ ಸುಮ್ಮನೆ ಒಪ್ಪಿಕೊಂಡು ಬಿಡು ಎಂದಿದ್ದು. ಆಯೇ ಎನ್ನಿದಾಗಾದರೆ ಕೇಳೋ ಏನು ಕೇಳುವುದು? ನಿಮ್ಮ ತಂದೆ ತಾಯಿ ನಿನ್ನ ನನಗೆ ಲಗ್ನ ಮಾಡಿ ಕೊಡದಿದ್ದರಾಗ ನನಗೆ ಮುಖಭಂಗವಾಗುತ್ತದೆ. ಹೇಳಿ ಪ್ರಿಯಾ, ಸುಮ್ಮನೆ ಎನ್ನ ಕೆಣಕ ಬೇಟ ನಾನು ಹೇಳಿದ ಆದಿಯ ಮಿಡಿದರೆ ಮಾರಾಗುವನಾರೇ ಸಾಧ್ಯ ಇಲ್ಲ ಹೇಳ, ಚೆನ್ನಾಗಿ ಹೇಳ್ತೇಳೆ. ಸಿಂಧು ಸಿಂಧೂರ ಮಲ್ಲಿಗೆ
ಯಾಕೋ ಬೇಕೆಂದು ಬಯಸಿದ ಪ್ರೇಮ ಪಕ್ಷಿಯೇ ಪ್ರಿಯ ಏನಕ್ಕೆ ಇಷ್ಟೊಂದು ದುಡುಕುತ್ತಿರುವೆ? ನಿನ್ನ ಒಂದು ಸಲ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬರುವಂತಳಾಗ ಸುಮ್ಮನೆ ಶಕ್ತವಾಗಬೇಡ. ಆಮೇಲೆ ನಿಮ್ಮ ತಂದೆ ನಮ್ಮನ್ನು ಒಪ್ಪದಿದ್ದರೆ ಎಷ್ಟು ಯೋಚನೆ ಮಾಡಿದರೂ ಫಲವಿಲ್ಲ. ಏನಾರೇ ಲೆನ್ನ ಬಿಸಿಲಂತ ಚೋರಿ ಮಾಡಿದೆ ನನ್ನ ಚೋರಿ ಎನ್ನುವುದೇ ಅಂತ ತನ್ನ ಕಟಾರಿ ಚೆನ್ನಾಗಿ ಲಾರಿಸಿ ಮಾತನಾಡಿ ಪ್ರಿಯ ಕೇಳುವೆನು ಕೇಳು. ಚೆನ್ನಾಗಿ ಆಲೋ ಗಣ್ಣು ಆಲೋ ಗಣ್ಣು ಆಲೋ ಗಣ್ಣು ಕೋಡೆ ಗಣ್ಣ ಕೋಡೆ ನಾವು ಆಗುವ ನಾನೇನು ಕೋಡೆ ಬಾರಿ ಬಾರ ಬಾರಿನ ರಜ ನನ್ನ ಮನಸ್ಸಿನ ತೇಜ ಬಾರಿನ ರಜ ನನ್ನ ಮನಸ್ಸಿನ ತೇಜ ಆಲೋ ಗಣ್ಣು ಕೋಡೆ ಗಣ್ಣ ಕೋಡೆ ನಾವು ಆಗುವ ನಾನೇನು ಕೋಡೆ. ನಿನ್ನ ಮೇಲೆ ನನ್ನ ಮನಸ್ಸು ಹೊರಟಿದೆ ಯಾಕೋ ಏನು ನಿನ್ನ ನೋಡಿ ಮೆಚ್ಚಿಕೊಂಡೆನು ಬಾಳಿನ ರಜ ನನ್ನ ಮನಸ್ಸಿನ ತೇಜ ಬಾಳಿನ ರಜ ನನ್ನ ಮನಸ್ಸಿನ ತೇಜ ಆಲೋ ಗಣ್ಣು ಕೋಡೆ ಗಂಡ ಕೋಡೆ ನಾವು ಆಗುವ ನಾನೇನು ಕೋಡೆ 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 ಅಹೋಪ್ರಿಯ ನನ್ನ ತಂದೆ ತಾಯಿಯರನ್ನು ನಾನು ಒಪ್ಪಿಸುವೆನು. ನಿನ್ನ ತಂದೆ ತಾಯಿಯರ ದೇವರ ಆಶೀರ್ವಾದ ಫಲವಾಗಿ ತಾಯಿಯಾದ ಗಿರಿಜಾ ದೇವಿಯವರಿಗೆ ಆಶೀರ್ವಾದ ಕೊಟ್ಟವರೆಂದು ವಿಚಾರವನ್ನು ತಿಳಿಸಿ ನಮ್ಮ ಲಗ್ನಕ್ಕೆ ಅವರ ಸಮ್ಮತಿಯನ್ನು ತೆಗೆದುಕೊಳ್ಳೋಣ. ನೀನೇನು ಯೋಚನೆಯನ್ನು ಮಾಡಬೇಡ, ಎನ್ನ ಪ್ರೇಮವನ್ನು ಸ್ವೀಕಾರ ಮಾಡಿ ಎಂದು ಬೇಡಿಕೊಳ್ಳುವೆನು ನನ್ನ ಬುದ್ಧಿ ಸಂಪನ್ನ. ಎನ್ನ ಹೃದಯ ಮುಖಕ್ಕೆ ಚೋರುತ್ತ ಮಾಡ್ತಾ ಇದ್ದಾರೆಯೇ ಇಂದು ನನಗೆ ಸ್ವಂತ ಕಂಡಂತಾಯ್ತು, ಸಾಧ್ಯ ಮಿಡಿ ದಿವಸ ದಾರಿಯಲ್ಲಿ ಹಿಡಿದಂತಾಯ್ತು. ನನ್ನ ಪುಣ್ಯಕ್ಕೆ ಏನಿಲ್ಲ, ನಿನ್ನಂತ ಸುಂದರಾಗಿ ಸ್ವಪ್ನದಲ್ಲಿ ಕಂಡಂತ ನಾನೇ ಧನ್ಯನು. ಏ ಸುಂದರಿ ಅಹೋಪ್ರಿಯ ಏ ಸುಂದರಿ, ನಿನ್ನ ತಂದೆ ತಾಯಿಯಿಂದ ಒಪ್ಪಿಸು, ಎನ್ನ ಹೃದಯ ಮುಗಳಿಸು, ಬೇಗನೆ ಸಂತ ಸುದ್ದಿಯ ತಾರೆ ಬಿಂಕದ ಸಿಂಗಾರೆ ನೀವು ಕೊಟ್ಟರೆ ಈಗಲೇ ಹೋಗಿ ನನ್ನ ತಂದೆ ತಾಯಿಯರನ್ನು ಒಪ್ಪಿಸಿಕೊಂಡು ಬರುವೆನು. ಹೌದು ಹೇಳಿ, ನನಗೆ ಅಪ್ಪಣೆಯನ್ನು ಕೊಡುವೆಯಾ? ಸಹಜವಾಗಿ ಕೊಡುವುದು ಸುಂದರಿ. ಹೋಗಿ ನನ್ನ ತಂದೆ ತಾಯಿಯರನ್ನು ನಾನು ಒಪ್ಪಿಸಿಕೊಂಡು ಬರಲೇ? ಹೌದು ಸರಿ ಎಂದರೆ ನಾನು ಹೋಗಲೇ? ಅದು ಸುಂದರವಾಗಿ ಹೇಳುವ ಸುಂದರಿ. ಒಪ್ಪಿಗೆ ಕೊಡುವೆಯಾ? ಹೌದು ಸುಂದರಿ. ಆದಷ್ಟು ಬೇಗನೆ ನಮ್ಮ ಅರಮಂದಿರಕ್ಕೆ ಹೋಗಿ ನನ್ನ ತಂದೆ ತಾಯಿಯರ ಮುಂದೆ ನಮ್ಮಿಬ್ಬರ ಲಗ್ನದ ವಿಚಾರವಾಗಿ ಮಾತನಾಡುವೆನು. ನಿನ್ನ ತಂದೆ ತಾಯಿ ಹತ್ರ ಕೂಡ ಮಾತನಾಡೋ ಇಲ್ಲವಾದರೆ ನಾನೇ ಬಂದು ಒಪ್ಪಿಸುವೆನು. ನಮ್ಮ ತಂದೆ ತಾಯಿಂದ ಒಪ್ಪುವುದು ಹೇಳಿ. ಒಪ್ಪಿಸುವೆಯಾ? ಹೌದು ಹೇಳಿ. ಹಾಗಾದ್ರೆ ನನ್ನ ತಂದೆ ತಾಯಿ ಬಳಿ ಹೋಗಿ ಬರಲು ನನಗೆ ಅಪ್ಪಣೆ ಕೊಡು ರಾಜ ರವಿಕೋಟಿ ತೇಜ. ಏನಾರೇ ಎನ್ನ ಹೃದಯ ಏನಾರೇ ದುಂಬಿಯನ್ನು ಕಾದಂತೆ ನೀನನ್ನು ಕಾದು ಚಂಚಲ ಮನಸ್ಸಿನ ಚಪಲ ತೀರಿಸಿಕೊಂಡೆಯ ಹೇ ಸುಂದರಿ. ಹಾಗಾದ ನಿತ್ತ ಬಾಯನ್ನ ತೊಡೆಯ ಮೇಲೆ ಕುಳಿತುಕೋ. ಲಗ್ನವಾಗಲು ಸುಂದರಿ, ಕುಂದರ ಸುಂದರಿ, ಲಗ್ನ ಆದ್ಮೇಲೆ ಕುಂದ್ರ ಮತ್ತೆ ನಮ್ಮಪ್ಪ ಬಾಣಾಸುರ ಮರೆಯೋಣ. ನಮ್ಮಪ್ಪ ಬೇಗ ಹೇಳ್ತಾನೆ. ಮದುವೆಗೆ ಮುಂಚೆ ಪೂರ ಬಾರದಾಗೆಲ್ಲ ಮದುವೆ ಮದ್ದೀನೇ ಬಂದು ಮೊದ್ಲೆ ನೋಡಿದ ಜನ ಏನಂದ್ರು? ಸುಂದರಿ ಸರಿಯಾ? ನೋಡಿದ ಜನ ಏನಂತಾರ? ಮದುವೆಗೆ ಮುಂಚೆ ನಡೆಯುವರು ಹೀಗೆ ಮಾಡೋದ್ರಿಂದ ನನ್ನ ತಂದೆ ಮುಂದೆ ಹೇಳುವರು, ಬಾಣಾಸುರನ ಮುಂದೆ ಹೇಳಿದರೆ ನಿಂದು ಕಥೆ ಮುಗಿಯುವುದು. ನಮ್ಮ ತಂದೆ ಅವರ ಅಪ್ಪನನ್ನು ಗೆದ್ದ ಪರಾಕ್ರಮಿ ಸುಂದರಿ. ಅದೇ ಸುಂದರಿ, ನಾಳೆ ದಿನ ನಿನ್ನ ತಂದೆ ತಾಯಿಯೊಂದಿಗೆ ಅದೇ ಸುಂದರಿ, ಪ್ರಿಯಾ, ನಾಳೆ ನಿನ್ನ ತಂದೆ ತಾಯಿಯೊಂದಿಗೆ ಈ ರೀತಿಯ ತಿಳಿಸಿ ನಮ್ಮ ಸಂತೋಷ ಗಳಿಸಿ ಕಾಮಿರಿ ಅದನ್ನ ನಾವು ಪ್ರೀತಿಯಿಂದ ಹೇಳು. ಇಷ್ಟೊಂದು ಪ್ರಿಯಾ, ಈಗ ತಕ್ಷಣವೇ ನಾನು ನನ್ನ ತಂದೆ ತಾಯಿಯರ ಬಳಿ ಹೋಗಿ ನಿನ್ನ ಮನಸ್ಸಿಗೆ ಸಂತೋಷ ಪಡುವಂತೆ ವಿಚಾರವನ್ನೇ ಮಾಡಿ ಬರಬೇಕು.
ನಾನಿನ್ನು ಹೋಗಿ ಬರುವೆನು. ಜಾಗೃತಿಯಿಂದ ಹೋಗಿ ಬರ್ತಿದ್ದೀರಿ ಎರಡು ಪ್ರಿಯಾ, ಹೇಳಿವೆನು ಕೇಳು. ಜನಗಳು ತಾಯಿಯ ಗಿರಿಜಾ ದೇವಿನ ತಪಸ್ಸಿನ ಕುರಿತಾಗ ಆಶೀರ್ವಾದವನ್ನು ಕೊಟ್ಟ ಕಾರಣ ಸಾಕ್ಷಾತ್ ದೇವತೆ ಆಶೀರ್ವಾದವು ನಮ್ಮ ಮೇಲೆ ಇರುವವರೆಗೂ ನಮ್ಮಿಬ್ಬರನ್ನು ದೂರ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಈ ಕ್ಷಣವೇ ತಕ್ಷಣ ಹೋಗಿ ನನ್ನ ತಂದೆ ತಾಯಿಯರನ್ನು ಒಪ್ಪಿಸಿಕೊಂಡು ಬರುವೆನು. ನನ್ನ ಬುದ್ಧಿ ಸಂಪನ್ನ ಹೇ ಸುಂದರಿ ಪ್ರಿಯಾ, ಅತಿ ಜಾಗೃತಿಯಿಂದ ನಿನ್ನ ಹೊರಮನೆಗೆ ತೆರಳು. ಸ್ವಂತ ಸುದ್ದಿಯನ್ನು ನಿನ್ನ ತಂದೆಗೆ ತಿಳಿಸು. ಮುಂದಿನ ನಮ್ಮ ವಿಚಾರವನ್ನು ಬೇಗನೆ ಸಿದ್ಧಪಡಿಸು. ಎನ್ನ ಮನಸ್ಸು ತೃಪ್ತಿಪಡಿಸು. ಈ ಮಾತು ಸಹಜ. ಎನ್ನ ಮನದಾಗಿಡು. ಶ್ರೀಕೃಷ್ಣನಿಗೆ ತಿಳಿಸುವೆನು. ನಿಮ್ಮ ಕೋರಿಯನ್ನು ನಡೆಸುವೆನು. ಆ ಸುಂದರಿಯ ಸ್ವಪ್ನದಲ್ಲಿ ನಾನೇ ಕಂಡಿರುವೆನು. ಅವಳು ನನ್ನನ್ನೇ ಲಕ್ಷವಾಗುತ್ತೀರಂತೆ ಆಟ ಬಿಡಿದವಳಂತೆ. ಆದ ಕಾರಣ ನನ್ನ ತಂದೆಯಾದ ಶ್ರೀಕೃಷ್ಣನಿಗೆ ತಿಳಿಸುವ ಸಾರದೆ
ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಮಾತನ ಆಲಿಸು ಎನ ವಾಕ್ಯವ ತಾಯಿಯಾದ ಗಿರಿಜಾ ದೇವಿಯು ಎನಗೊಂದು ವರ ನೀಡಿದಳು. ಆ ವರದಂತೆ ನನ್ನ ಮನದ ಅಭಿಷ್ಟಿಯನ್ನು ನೆರವೇರಿಸಿಕೊಡುವ ಜನಕ ಜಗದ ವಿಖ್ಯಾತಿ ಕಾಂತಿ ಕನಕ. ಅಮ್ಮ ಮಗಳೇ, ನಿನ್ನ ಜನಕನಾದ ಎನ್ನ ಮೇಲೆ ಎಷ್ಟು ಸತ್ಯವಿದೆಯೋ ನಾವು ಕಂದ ನಿನಗೆ ನೀನು ಕೇಳಬೇಕಾದ್ರೆ ನೀನು ಕೇಳು.